श्रीगुरुभ्यो नमः। कान्ताय कल्याणगुणैकधाम्ने नवद्योनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि. ಶ್ರೀಮತ್ಸಮಧ್ವವಿಜಯ ಸಪ್ತಮ ಸರ್ಗದಲ್ಲಿ 40ನೇ ಶ್ಲೋಕ. ದ್ವಿಜವೃಂದಕೃತಂ ಕುತೂಹಲಾದನುಯೋಗಾಂಧು ಸಹಸ್ರಮುತ್ತಮಂ ಯಮೇಕಪದೇ ಸರಸ್ವತೀ ಶ್ರುತಿಭರ್ತುಃ ಪರಿಪೂರಯತ್ಯಹೋ. ದ್ವಿಜವೃಂದಕೃತಂ ಕುತೂಹಲಾತ್ ಅನುಯೋಗಾಂಧು ಸಹಸ್ರಮುತ್ತಮಂ ಇಯಂ ಏಕಪದೇ ಸರಸ್ವತಿ ಶ್ರುತಿಭರ್ತುಃ ಪರಿಪೂರಯತಿ ಅಹೋ. ಶ್ರುತಿಭರ್ತುಃ, ಶ್ರುತಿ ಅಂದ್ರೆ ವೇದಗಳು, ವೇದಾನಾಂ ಭರ್ತುಃ ಸ್ವಾಮಿನಃ ಅಂತ ಅರ್ಥ. ಅಂದ್ರೆ ವೇದವ್ಯಾಸರ ಇಯಂ ಸರಸ್ವತಿ, ಆ ಒಂದು ಮಾತು. ಕುತೂಹಲ, ಸಂಭ್ರಮ, ದ್ವಿಜವೃಂದ ಕೃತಂ, ಸಂಭ್ರಮದಿಂದ ಅಲ್ಲಿ ಸೇರಿದ್ದ ಋಷಿಗಳೆಲ್ಲ ಕೆಲವು ಪ್ರಶ್ನೆಗಳನ್ನ ಮಾಡಿದರಂತೆ ವೇದವ್ಯಾಸರ ಹತ್ರ. ಅಲ್ಲಿ ನೆರೆದಿದ್ದ ಋಷಿಗಳೆಲ್ಲ ಪ್ರಶ್ನೆಗಳನ್ನು ಮಾಡಿದರು. ಉತ್ತಮಂ ಅನುಯೋಗಾಂಧು ಸಹಸ್ರಂ. ಅನುಯೋಗಾಹ ಅಂದ್ರೆ ಪ್ರಶ್ನಾಹ ಅಂತ. ಅನುಯೋಗಾಂಧು, ಅಂಧವಹ ಅಂದ್ರೆ ಕೂಪಾಹ, ಅದೆಲ್ಲ ಬಾವಿಗಳು ಇದ್ದ ಹಾಗೆ. ಅಂದರೆ ಪ್ರಶ್ನೆಗಳು ಅಂದ್ರೆ ಏನು? ಬಾವಿಗಳು ಇದ್ದ ಹಾಗೆ. ಅದು ಒಂದು ಉಪಮಾ ಕೊಡ್ತಾ ಇದ್ದ, ಉಪಮಾನ. ಅದು ಎಷ್ಟಿದೆ? ಸಹಸ್ರಂ, ಸಾವಿರಾರು ಋಷಿಗಳು, ಸಾವಿರಾರು ಪ್ರಶ್ನೆಗಳು. ಅದು ಹೇಗಿತ್ತು? ಸಾವಿರಾರು ಬಾವಿಗಳು ಇದ್ದ ಹಾಗೆ ಇತ್ತು. ಸಾವಿರಾರು ಬಾವಿಗಳು. ಅದನ್ನ ವೇದವ್ಯಾಸರು ತೇಷಾಂ ಸಹಸ್ರಂ, ಆ ಸಾವಿರಾರು ಬಾವಿಗಳನ್ನ ಏಕಪದೇ ಪರಿಪೂರಯತಿ, ಒಂದು ಉತ್ತರ ಕೊಟ್ಟದ್ದರಿಂದ ಆ 1000 ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟ ಹಾಗೆ. ಅದಕ್ಕೆ ಉದಾಹರಣೆ ಯಥಾ ಸರಸ್ವತಿ ನದಿ ಅಭಿವೃದ್ಧ ಸತಿ, ಯಾವಾಗ ಸರಸ್ವತಿ ನದಿ ಹುಕ್ಕಿ ಹರಿಯುತ್ತದೆ ಆಗ ಆ ಸುತ್ತಮುತ್ತ ಇದೆ ಎಲ್ಲ ಬಾವಿಗಳು ತುಂಬಿ ಹೋಗ್ತದೆ ನೋಡಿ. ನದಿಗಳು ಎಷ್ಟಿದೆ? ಒಂದೇ ನದಿ. ಬಾವಿಗಳು ಎಷ್ಟಿದೆ? ಸಾವಿರಾರು ಇದೆ. ನದಿ ಹುಕ್ಕಿ ಹರಿದ್ರೆ ಹೇಗೆ ಸಾವಿರಾರು ಬಾವಿಗಳು ತುಂಬಿ ಹೋಗ್ತದೆ, ಅದೇ ತರ ಋಷಿಗಳು ಮಾಡಿದ ಪ್ರಶ್ನೆಗೆ ಒಂದೇ ವಾಕ್ಯದಿಂದ ವೇದವ್ಯಾಸರು ಆ 1000 ಪ್ರಶ್ನೆಗಳಿಗೂ ಕೂಡ ಏಕಕಾಲದಲ್ಲಿ ಉತ್ತರವನ್ನ ಕೊಟ್ರು ಅಂತ ಅರ್ಥ. ಇದು ಆಶ್ಚರ್ಯ. ಸಹಸ್ರ ಪ್ರಶ್ನಾನ್ ಯುಗಪದೇವ ಸಹಸ್ರ ಉತ್ತರ ದಾನೇನ ಪೂರೈತಿ. 1000 ಪ್ರಶ್ನೆಗಳಿಗೆ 1000 ಉತ್ತರಗಳನ್ನು ಏಕಕಾಲದಲ್ಲಿ ಕೊಟ್ಟು ಅದನ್ನ ಪೂರ್ಣ ಮಾಡಿದ್ರು ಅಂತ. ಅಹೋ ಯುಗಪದೇವ ಸಹಸ್ರ ಉತ್ತರ ದಾನೇನ, ಒಟ್ಟಿಗೆ ಯಾರು ಈ 1000 ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆ? ಆಶ್ಚರ್ಯ ಅಲ್ಲವಾ? ಸಹಸ್ರ ಋಷಿ ಮನಃಪೂರ್ತೀಕರಣ, ಆ ಉತ್ತರವನ್ನ ಕೇಳಿ ಋಷಿಗಳ ಮನಸ್ಸೆಲ್ಲ ತುಂಬಿ ಹೋಯ್ತಂತೆ. ಅಂದ್ರೆ ಸಂಶಯ ಎಲ್ಲ ಪರಿಹಾರ ಆಯ್ತು ಅಂತ. ಆಶ್ಚರ್ಯ. ಜಲಜ, ಇದು ವೇದವ್ಯಾಸರ ಹಿರಿಮೆ ನೋಡಿ. ಜಲಜಾಯತಲೋಚನಸ್ಯ ಮಾಮವಲೋಕೋಯಮುಪೇತ್ಯ ಲಾಲಯನ್ ಕುರುತೆ ಪರಿರಭ್ಯ ಪೂರಿತಂ ಭುವನಾನಂದಕರಸ್ಮಿತಾನ್ವಿತಃ. ಜಲಜವತ್, ಕಮಲದಂತ ಕಣ್ಣುಗಳು, ಅರಳಿದ ಕಣ್ಣುಗಳು ಅಂತಹ ವೇದವ್ಯಾಸರ ಭುವನಾನಂದಕರ ಸ್ಮಿತಾನ್ವಿತಃ, ಇಡೀ ಲೋಕಕ್ಕೆ ಸುಖಕಾರಿ, ಸುಖವನ್ನು ತಂದುಕೊಡತಕ್ಕದ್ದು ಆ ವೇದವ್ಯಾಸರ ಮಂದಹಾಸ. ಅಂತಹ ವೇದವ್ಯಾಸರ ಮಂದಹಾಸದಿಂದ ಕೂಡಿದ ಅವಲೋಕ, ಅವರ ನೋಟ. ಲಾಲಯನ್, ಆದರಪೂರ್ವಕವಾಗಿ ಮಾಂ ಉಪೇತ್ಯ, ಮತ್ ಸಮೀಪಂ ಪ್ರಾಪ್ಯ ಆಶ್ಲಿಷ್ಯ ಪೂರ್ಣ ಮನೋರಥಂ ಕರೋತಿ. ಅವರ ನೋಟ ನನ್ನ ಹತ್ರ ಬಂದು ನನ್ನನ್ನು ಆಲಿಂಗನ ಮಾಡಿಕೊಂಡು ನನ್ನ ಮನೋರಥವನ್ನ ಪೂರ್ಣ ಮಾಡಿತ್ತು ಅಂತ ಅರ್ಥ. ವೇದವ್ಯಾಸರು ಎಲ್ಲೋ ದೂರದಲ್ಲಿ ಇದ್ದಾರೆ, ಆಚಾರ್ಯರು ಬರ್ತಾ ಇದ್ದಾರೆ. ವೇದವ್ಯಾಸರ ನೋಟ ಮಧ್ವಾಚಾರ್ಯರ ಮೇಲೆ ಬಿತ್ತು. ಅಂದ್ರೆ ಏನರ್ಥ? ಮಧ್ವಾಚಾರ್ಯರು ಬರೋದನ್ನ ವೇದವ್ಯಾಸರು ಕಂಡ್ರು ಹಾಗೆಂತ. ಅದು ಹೇಗಿತ್ತು? ಆ ನೋಟವೇ ಮಧ್ವಾಚಾರ್ಯರು ಅವರ ಹತ್ರ ಬಂದು ವೇದವ್ಯಾಸರು ಆಲಿಂಗನ ಮಾಡಿಕೊಂಡಾಗೆ ಇತ್ತು. ಅದರಿಂದ ನನ್ನ ಮನೋರಥ ಪೂರ್ಣವಾಯಿತು ಅಂತ ಮಧ್ವಾಚಾರ್ಯರ ಭಾವನೆ ಆ ರೀತಿಯಾಗಿ ಇತ್ತು ಅಂತ ಹೇಳ್ತಾರೆ.
ವೇದವ್ಯಾಸಃ ಇದಾನೀಂ ಮಂದಹಾಸಪೂರ್ವಕಂ ಸ್ನೇಹದಿಂದ ಪ್ರಹಸನ್ ನಗುತ್ತಾ ಲೋಚನಾಭ್ಯಾಂ ಮಾಂ ಸಮ್ಯಕ್ ಪಶ್ಯತಿ, ಕಣ್ಣುಗಳಿಂದ, 2 ಕಣ್ಣುಗಳಿಂದ ನನ್ನನ್ನು ಚೆನ್ನಾಗಿ ನೋಡ್ತಾ ಇದ್ದಾರೆ. ತೇನ ಅಹಂ ಕೃತಾರ್ಥೋ ಅಭೂವಂ, ಅದರಿಂದ ನಾನು ಕೃತಾರ್ಥನಾದೆ ಹಾಗೆಂತ ಮಧ್ವಾಚಾರ್ಯರು ಭಾವಿಸಿದರು ಅಂತ ಒಟ್ಟು. ಉಪಕರ್ಣಮಮುಷ್ಯ ಭಾಸಿತಾ ತುಳಸಿ ಮಂತ್ರಯತಿ ಬಲಾಲಿತಾ ಮಮ ನಾಥ ಪದಂ ನ ಮತ್ಸರಾತ್ ಜಲಜಾಧ್ಯಾನಿ ಹರೇಯುರಿತ್ಯಲಂ. ಎಷ್ಟು ಸುಂದರವಾಗಿ ಇದೆ ನೋಡಿ ಕವಿಗಳ ವರ್ಣನೆ ಇದು. ಉಪಕರ್ಣಂ ಅಮುಷ್ಯ ಭಾಸಿತಾ ತುಳಸಿ ಮಂತ್ರಯತಿ ಇವ ಲಾಲಿತಾ ಮಮ ನಾಥ ಪದಂ ನ ಮತ್ಸರಾತ್ ಜಲಜಾದ್ಯಾನಿ ಹರೇಯುಹು ಇತಿ ಅಲಂ. ವೇದವ್ಯಾಸರ ಮುಖವನ್ನ ವರ್ಣನೆ ಮಾಡಿದರು. ಮುಖ ಅದು ಸಾವಿರಾರು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ ಹಾಗೆ ಅಂತ. ಮುಖ ಅಂದ್ರೆ ಬಾಯಿ ಅಂತ ಅರ್ಥ. ಅಂಥ ಸುಂದರವಾದ ಮಂದಹಾಸದಿಂದ ಕೂಡಿದ ಮುಖ. ಮತ್ತು ಕಣ್ಣು, ಆ ಕಣ್ಣನ ವರ್ಣನೆ ಮಾಡಿದರು. ಅಗಲವಾದ ಕಮಲದಂತ ಹರಳಿದ ಕಣ್ಣು ಅಂತ. ಅದು ಮಧ್ವಾಚಾರ್ಯರನ್ನ ನೋಡಿತ್ತು ಹಾಗೆ ಅಂತ. ಇನ್ನು ಕಿವಿ, ವೇದವ್ಯಾಸರ ಕಿವಿ, ಆ ಅಮುಷ್ಯ ಉಪಕರ್ಣಂ, ಆ ವೇದವ್ಯಾಸರ ಕಿವಿಯ ಸಮೀಪದಲ್ಲಿ, 2 ಕಿವಿಗಳ ಸಮೀಪದಲ್ಲೂ ಕೂಡ ಭಾಸಿತಾ ಹೊಳಿತಾ ಇತ್ತಂತೆ. ಆರೋಪಣೇನ ಅಲಂಕೃತ, ತುಳಸಿಯನ್ನ ಧರಿಸಿದ್ದಾರೆ, ಅದು ಶೋಭಿಸ್ತಾ ಇತ್ತು. ತುಳಸ್ಯಾಹ ಭಗವತ್ಕರ್ಣಯೋ ಸ್ಥಿತಿ ಏವ ಅಲಂಕಾರ ಇತಿ ಭಾವ. ವೇದವ್ಯಾಸರ ಅಲಂಕಾರ ಅಂದ್ರೆ ಏನು? ತುಳಸಿ ದಳವೇ. ಅವರ 2 ಕಿವಿಗಳಲ್ಲೂ ಕೂಡ ತುಳಸಿ ದಳ ಇತ್ತಂತೆ, ವೇದವ್ಯಾಸರು ಇಟ್ಕೊಂಡಿದ್ರು. ನಮಗೆ ನೋಡಿದರೆ ಏನು ಅನಿಸ್ಬಹುದು, ಓ ತುಳಸಿ ಇಟ್ಕೊಂಡಿದ್ದಾರೆ ಅಂತ ಅಷ್ಟೇ. ಆದರೆ ಕವಿಗಳು ನೋಡಿ ಎಷ್ಟು ಸುಂದರವಾಗಿ ಯೋಚನೆ ಮಾಡ್ತಾರೆ ಹಾಗೆ ಅಂತ. ಅವರ ಬುದ್ಧಿ ನೋಡಿ, ಆ ತುಳಸಿ ಅದ್ಯಾವುದೋ ಬರೀ ಜಡಭೂತವಾದ ತುಳಸಿ ಪತ್ರ ಅಂತ ತಿಳಿಬಾರ್ದು. ತುಳಸಿ ದೇವಿ ಅಲ್ಲಿ ಕೂತಿದ್ದಾಳಂತೆ. ತುಳಸಿ ದೇವಿ ಕೂತು ಅವಳು ಪರಮಾತ್ಮನ ಕಿವಿಯಲ್ಲಿ ಮಂತ್ರಾಲೋಚನೆ ಮಾಡ್ತಾ ಇದ್ದಾಳಂತೆ. ಏನು ಅಂತ ಡಿಸ್ಕಷನ್ ಮಾಡ್ತಾಳಂತೆ. ಲಾಲಿತಾ ಸ್ವಕರ್ಣ ಆರೋಪಣೆಯನ್ನ ಆಧೃತಾ ಸತಿ, ಪ್ರೀತಿಯಿಂದ ತುಳಸಿಯನ್ನ ವೇದವ್ಯಾಸರು ಇಟ್ಕೊಂಡಿದ್ದಾರೆ. ಆ ತುಳಸಿ ಮಂತ್ರಯತೀವ, ಮಂತ್ರಯತಿ ಅಂದ್ರೆ ಏನು? ಗುಪ್ತ ಭಾಷಣಂ ಕರೋತೀವ, ಸೀಕ್ರೆಟ್ ಏನೋ ಮಾತಾಡಿದ್ರಂತೆ. ತುಳಸಿದೇವಿ ವೇದವ್ಯಾಸರತ್ತೆ ಏನೋ ಸೀಕ್ರೆಟ್ ಮಾತಾಡಿದ್ರಂತೆ. ಏನು ಅಂತ? ಹೇ ನಾಥ, ಸ್ವಾಮಿ, ನನ್ನ ಸ್ವಾಮಿ, ಮಮ ಸ್ವಾಮಿನ್ ಜಲಜಾದ್ಯಾನಿ, ಕಮಲ ಅಂದ್ರೆ ಕಮಲ ಮುಂತಾದ ಹೂವುಗಳು, ಮತ್ಸರಾತ್ ಮತ್ಸರದಿಂದ, ಮಮ ಪದಂ ಸ್ಥಾನಂ ಆ ಕರ್ಣ ಪ್ರದೇಶವನ್ನ ನ ಹರೆಯುಹು ಅಪಹಾರ ಮಾಡಬಾರದು ಹಾಗೆ ಅಂತ ಗುಪ್ತವಾಗಿ ತುಳಸಿ ಹೇಳಿದಂಗೆ ಇದಂತೆ. ವೇದವ್ಯಾಸರ ಕಿವಿಯಲ್ಲಿ ಇಟ್ಟುಕೊಂಡ ತುಳಸಿ ಅದು ಏನು ವೇದವ್ಯಾಸರ ಹತ್ರ ಹೇಳಿತ್ತಂತಂದ್ರೆ, ಹೊಟ್ಟೆ ಕಿಚ್ಚಿನಿಂದ ಈ ಕಮಲ ಮುಂತಾದ ಹೂವುಗಳೆಲ್ಲ ನನ್ನ ಹತ್ರ ಬರಬಾರದು, ಅಂದ್ರೆ ನನ್ನ ಸ್ಥಾನಕ್ಕೆ, ಅಂದ್ರೆ ನೀವು ಅದನ್ನೆಲ್ಲ ಕಿವಿಯಲ್ಲಿ ಧರಿಸಬೇಡಿ, ತುಳಸಿ ಮಾತ್ರ ನನ್ನ ಮಾತ್ರ ಇಟ್ಕೊಳ್ಳಿ ಕಿವಿ ಹತ್ರ, ಕಿವಿಯಲ್ಲಿ ಹಾಗೆ ಅಂತ ಗುಪ್ತವಾಗಿ ಹೇಳಿದಂತೆ ಇದೆ ಅಂತ ಕವಿಗಳು ವರ್ಣನೆ ಮಾಡ್ತಾರೆ. ಸರ್ವೈಹಿ ಕರ್ಣಮೂಲೆ ಧ್ರಿಯತೆ ನ ಯತ್ಕಿಂಚಿದಪಿ ಪುಷ್ಪಂ. ಸಾಮಾನ್ಯವಾಗಿ ವೈಷ್ಣವರು ಕಿವಿಯಲ್ಲಿ ತುಳಸಿ ದಳವನ್ನು ಇಟ್ಟುಕೊಳ್ತಾರೆ, ಯಾವ ಹೂವನ್ನು ಕೂಡ ಇಟ್ಟುಕೊಳ್ಳೋದಿಲ್ಲ. ಕಮಲ ಮುಂತಾದ ಏನೇ ಹೂವು ಇರಲಿ, ಹಬ್ಬ ಅಂದ್ರೆ ಅನಂತನ ಹಬ್ಬ ದಿವಸ ಕೇರಿಗೆ ಹೂವು ಇತ್ಯಾದಿಗಳನ್ನೆಲ್ಲ ಇಲ್ಲಿ ಭುಜದಲ್ಲಿ ಕಟ್ಕೋತಾರಷ್ಟೇ, ಹೊರತು ಕಿವಿಯಲ್ಲಿ ಇಡೋದಂದ್ರೆ ತುಳಸಿನೇ. ಅತಃ ಭಗವತಾಪಿ ಸ್ವಕರ್ಣಮೂಲಯೋ ತುಳಸ್ಯೇವ ಲೋಕಶಿಕ್ಷಣಾರ್ಥಂ ಧೃತ. ಅದರಿಂದ ಲೋಕ ಶಿಕ್ಷಣಕ್ಕಾಗಿ ವೇದವ್ಯಾಸರು ಕೂಡ 2 ಕಿವಿಗಳಲ್ಲಿ ತುಳಸಿ ದಳವನ್ನು ಇಟ್ಟುಕೊಂಡಿದ್ದಾರೆ. ಇದು ವಸ್ತುಸ್ಥಿತಿ. ಅದನ್ನು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ ಅಂತ ಕವಿಗಳು. ಏನು ಅಂತ? ಈ ತುಳಸಿ ಪರಮಾತ್ಮನ ವೇದವ್ಯಾಸರ ಕಿವಿ ಹತ್ರ ಹೋಗಿ ಹೇಳಿತಂತೆ. ಏನು ಅಂತ? ಸ್ವಾಮಿ, ನನ್ನ ಸ್ಥಾನವನ್ನ, ಈ ಕರ್ಣ ಮೂಲವನ್ನ ಯಾವ ಹೂವುಗಳು ಕೂಡ ಮತ್ಸರದಿಂದ ತೆಗೆದುಕೊಳ್ಳಬಾರದು, ಈ ಸ್ಥಾನ ನನಗೇ ಬೇಕು ಹಾಗೆ ಅಂತ ಹೇಳಿದಂತೆ, ತಮ್ಮ ಅಭಿಪ್ರಾಯವನ್ನು ತಿಳಿಸಿದಂತೆ ಇದೆ ಹಾಗೆ ಅಂತ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ ಕವಿಗಳು. ಉಪಕರ್ಣಮಮುಷ್ಯ ಭಾಸಿತಾ ತುಳಸಿ ಮಂತ್ರಯತೀವ ಲಾಲಿತಾ ಮಮ ನಾಥ ಪದಂ ನ ಮತ್ಸರಾತ್ ಜಲಜಾಧ್ಯಾನಿ ಹರೇಯುರಿತ್ಯಲಂ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.
ಶ್ರೀಹರೇ ನಮಃ.